ವೀಕ್ಷಕರೇ, ಇವತ್ತು ನಾವು ಧನ್ವಿಕ್ ಡೈರಿ ಫಾರ್ಮ್ ಅಲ್ಲಿ ಇದೀವಿ. ಇವತ್ತು ನಿಮಗೆ ನಾವು ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತೀವಿ. ರೈತರ ಬಗ್ಗೆ ಪರಿಚಯ ಮಾಡ್ಕೊಡ್ಬೇಕು, ರೈತರನ್ನ ಬೆಳೆಸ್ಬೇಕು, ರೈತರನ್ನ ಉಳಿಸ್ಬೇಕು. ರೈತರು ಯಾವುದೇ ಕಷ್ಟದಲ್ಲಿದ್ರು ಅವ್ರನ್ನ ಕಾಪಾಡ್ಕೊಂಡ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಆ ದೇವರು ಕೂಡ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತೀವಿ. ಸೊ ಅಂತ ಒಂದು ಜಾಗದಲ್ಲಿದ್ದೀನಿ. ನಿಮ್ಮ ಡೈರಿ ವ್ಯವಹಾರಕ್ಕೆ ಉತ್ತಮ ಗುಣಮಟ್ಟದ ಹಸುಗಳನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಸ್ವಾಗತ ಧನ್ವಿಕ್ ಡೈರಿ ಫಾರ್ಮ್ಗೆ. ಬೆಂಗಳೂರು ಹತ್ರ ಹೊಸಕೋಟೆ ತಾಲೂಕಿನ ಶಿವನಪುರ ಗ್ರಾಮದಲ್ಲಿ ಇರೋ ಧನ್ವಿಕ್ ಡೈರಿ ಫಾರ್ಮ್ ನಂಬಿಕೆ ಮತ್ತು ಗುಣಮಟ್ಟದ ಮತ್ತೊಂದು ಹೆಸರು. ಇಲ್ಲಿ ಪ್ರತಿ ವಾರವೂ ಲಭ್ಯ 25ರಿಂದ 30 ಹಾಲು ಕೊಡೋ ಹಸುಗಳು. ನಮ್ಮ ಹಸುಗಳ ವಿಶೇಷತೆ HF ಬ್ರೀಡ್ 1ನೇ ಮತ್ತು 2ನೇ ಲ್ಯಾಕ್ಟೇಷನ್ ಹಸುಗಳು ದಿನಕ್ಕೆ 25ರಿಂದ 35 ಲೀಟರ್ ವರೆಗೆ ಹಾಲು ಉತ್ಪಾದನೆ. ಈಗ ಇಷ್ಟೊಂದು ಹಸುಗಳಿದಾವಲ್ಲ, ಫಾರ್ ಎಕ್ಸಾಂಪಲ್ ಈಗ ಯಾರೋ ಕಸ್ಟಮರ್ ನೋಡ್ತಾರೆ, ಪರ್ಚೇಸ್ ಮಾಡ್ಬೇಕಂತ ಅನ್ಕೊಳ್ತಾರೆ. ಅವ್ರಿಗೆ ಇವಾಗ ಹೆಂಗ್ ಗೊತ್ತಾಗುತ್ತೆ ನೀವು ಒಂದ್ ಕರು ಹಾಕಿದ್ಯಾ, 2 ಕರುನ ಇಲ್ಲ 3ನೇ ಕರುನ? ಅದು ನಿಮ್ಮ ಹತ್ರ ಇರೋದು ಹಸು? ಸರ್, ನಮ್ಮ ಹತ್ರ ಇರೋ ಹಸುಗಳೆಲ್ಲ ನಾವು ತಗೊಂಬರೋದಲ್ಲ. ಮೊದಲನೇ ಲ್ಯಾಕ್ಟೇಷನ್, ಫಸ್ಟ್ ಸೆಕೆಂಡ್ ಲ್ಯಾಕ್ಟೇಷನ್ ನಾವು ತಗೊಂಡ್ಬರ್ತೀವಿ ಸರ್. ತಗೊಂಡೋದ್ಮೇಲೆ ಅವರು ತಗೊಂಡೋಗಿ ಒಂದ್ 4-5 ಗರ ಇಕ್ಕಬೇಕು. ಯಾವ್ದಾರ ಒಳ್ಳೆ ಹಾಲ್ ಒಂದು ಟೈಮ್ಗೆ ನಮ್ಮ ಹತ್ರ 12ರಿಂದ 18 ಲೀಟರ್ ಹಾಲ್ ಕರಿಯೋ ಹಸು ತನಕ ನಮ್ಮ ಹತ್ರ ಇದಾವೆ ಸರ್. ಅದರಲ್ಲಿ ಬ್ರೀಡ್ ನೋಡ್ಬೋದು ನೀವು, ಆರ್ಡರ್ ಕ್ವಾಲಿಟಿ ನೋಡ್ಬೋದು, ಒಳ್ಳೆ ಬ್ರೀಡ್, ಒಳ್ಳೆ ಆರ್ಡರ್ ಕ್ವಾಲಿಟಿ ಎಲ್ಲ. ಮತ್ತೆ ಕರ ಹಾಕಿದ್ರೆ ನಮ್ಮ ಹತ್ರನೇ ಕರ ಹಾಕಿದ್ರೆ ಲೈವ್ ಮಿಲ್ಕಿಂಗ್ ನೋಡಿ ತಗೊಂಡೋಗ್ಬೋದು ಸರ್. 4 ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಒಳ್ಳೆ ಬ್ರೀಡ್ ಅಲ್ಲಿರುವೆ ನಾವು ತಗೊಂಬರೋದು ಸರ್. ಅಂತ ಕರ ನಾವು ತಗೊಂಬರಲ್ಲ. ಕಲರ್ ವೈಸ್ ಎಲ್ಲ ಲೈಕ್ ನೀವು ಚೂಸ್ ಮಾಡ್ತೀರಾ ಹೆಂಗೆ? ಲೈಕ್ ಸರ್, ನಾವು ಚೂಸ್ ಮಾಡಿ ಎಲ್ಲ 4 ಸರಿ ಚೆಕ್ ಮಾಡಿ, ತೊಟ್ಟೆಲ್ಲ ಚೆಕ್ ಮಾಡಿ, ತೊಟ್ಟೊಡ್ದು ನೋಡಿ ಎಲ್ಲ ಮಾಡಿನೇ ನಾವು ತಗೊಂಬರೋದು ಸರ್. ಮತ್ತೆ ಆ ರೈತರಿಗೆ ನಾವು ಕೊಟ್ಟಿದ್ ಕಡೆ ಅವರು ಚೆನ್ನಾಗಿ ತಗೊಂಡೋಗಿ ಅವ್ರ ಹೆಸರು ಬರ್ಬೇಕು, ನೋಡ್ಕೋಬೇಕು. ಹಸುಗಳ ಗುಣಮಟ್ಟಕ್ಕೆ ಅನುಗುಣವಾಗಿ ಉತ್ತಮ ಆಹಾರ, ಉತ್ತಮ ಆರೈಕೆ, ಆದ್ದರಿಂದಲೇ ಉತ್ತಮ ಹಾಲು. ನಿಮ್ಮ ಡೈರಿ ಬಿಸ್ನೆಸ್ಗೆ ಇದು ಸೂಕ್ತವಾದ ಆಯ್ಕೆ. ಹೆಚ್ಚಿನ ಲಾಭ, ಕಡಿಮೆ ಕಾಳಜಿ. ಹಿಂದೆ ಸಂಪರ್ಕಿಸಿ ನಿಮ್ಮ ಫಾರ್ಮ್ಗೆ ಬೆಸ್ಟ್ ಹಸುಗಳನ್ನ ಆಯ್ಕೆ ಮಾಡಿ. ಸರ್, ಈಗ ಇಷ್ಟೊಂದು ಹಸುಗಳನ್ನ ನೀವು ಸಾಕಿದೀರಾ? ಹೌದು. ಸೊ ಫುಡ್ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ? ಫುಡ್ ಎಲ್ಲ ಮಾಮೂಲಿ ಫೀಡ್ ಕೊಡ್ತೀವಿ, ಹಿಂಡಿ ಕೊಡ್ತೀವಿ, ಚಕ್ಕೆ ಬೂಸ ಅಂತ ಬರುತ್ತೆ ಅದು ಕೊಡ್ತೀವಿ, ನೈಸ್ ಬೂಸ ಕೊಡ್ತೀವಿ. ಈ ತರ ಎಲ್ಲ ಕೊಟ್ರೆ ಹಸು ಹಾಲು ಕರಿಯುತ್ತೆ. ನಿಮ್ಗೊಂದು 5 ಡಿಕೇಟ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮ್ ತಂದೆ ಕಡೆಯಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಗೆ ಅದೇನ್ ಅನ್ಸಲ್ಲ? ನಿಜ ಸರ್. ಅಲ್ಲ, ಯಾಕಂದ್ರೆ ಯಾವ್ದೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡ್ಬೇಕು ಅಂತಾರಲ್ಲ. ಹೌದು ಸರ್. ಓಕೆ, ಈಗ ಯಾರಾದ್ರೂ ಕಸ್ಟಮರ್ ಈಗ ನೋಡ್ತಾರೆ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅವ್ರಿಗೆ ಹಸು ಬೇಕಾಗಿರುತ್ತೆ, ಕಾಲ್ ಮಾಡ್ತಾರೆ. ಕ್ವಾಲಿಟಿ ಆಫ್ ಹಸು ಹೇಗೆ ಹೇಳ್ತೀರಾ? ಲೈಕ್ ಕ್ವಾಲಿಟಿ ಹಸು ಅಂದ್ರೆ ನೋಡಿ, ಹಸು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸರ್. ನಾವು ಫಸ್ಟ್ ಏನ್ ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಬ್ರೀಡ್ ಅಲ್ಲಿ ಸೆಲೆಕ್ಷನ್ ಮಾಡ್ಬೇಕು, ಒಳ್ಳೆ ಬ್ರೀಡ್ ಜನ ತಗೊಂಡ್ಬೇಕು. ಓಕೆ. ನೆಕ್ಸ್ಟ್ ನೋಡಿ ಆರ್ಡರ್ ಕ್ವಾಲಿಟಿ ಎಲ್ಲ ಈ ತರ ಒಂದು ತೊಟ್ಟು ಎಲ್ಲ ಒಂದ್ ಸ್ವಲ್ಪ ಡಿಫ್ರೆಂಟ್ ಅಡಿಗಡಿ ತೊಟ್ಟಿರ್ಬೇಕು. ತೊಟ್ಟಿನ ತೊಟ್ಟು ಗ್ಯಾಪ್ ಇರ್ಬೇಕು. ಆತರ ಹಸ ನೋಡಿದ ತಕ್ಷಣ ಹೇಳ್ಬೋದು ಸರ್, ಗೊತ್ತಾಗುತ್ತೆ ಈ ಹಸ ಕರಿಯುತ್ತಾ ಇಲ್ಲ, ಇಷ್ಟೇ ಹಾಲು ಕರಿಯುತ್ತೆ ಅಂತ. ಸ್ವಲ್ಪ ಅಂದ್ರೆ ಅದ್ರ ಮೇಲೆ ಸ್ವಲ್ಪ ನಾವು ಕೇರಿಂಗ್ ತಗೊಬೇಕು ಸರ್. ತಗೊಂಡೋಗಿ ಸುಮ್ನೆ ಬಂಡವಾಳ ಹಾಕಿ ತಗೊಂಡೋಗಿ ಕಟ್ ಹಾಕ್ಬಿಟ್ಟು ಏನೋ ಒಂದ್ ಮಾಡ್ಕೊಂಡಿದ್ರೆ ಹಾಲು ಕರಿಯಲ್ಲ. ನಾವು ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಮಕ್ಕಳು ಯಾವ ತರ ನೋಡಿದ್ರೆ ಆ ತರ ನೋಡ್ಕೊಂಡ್ರೆ ಇಂಟ್ರೆಸ್ಟ್ ಇಂದ ಅದು ಆರಾಮಾಗಿ ಹಾಲು ಕರ್ದೆ ಕರಿಯುತ್ತೆ. ಅದ್ರ ಮೇಲೆ ಫೀಡಿಂಗು ಇರುತ್ತೆ ಸರ್. ಫೀಡಿಂಗು ಚೆನ್ನಾಗಿ ಒಳ್ಳೆ ಫೀಡಿಂಗ್ ಮಾಡ್ಕೊಂಡ್ರೆ ಒಳ್ಳೆ ಹಸ ಒಳ್ಳೆ ಹಾಲು ಕರ್ದೆ ಕರಿಯುತ್ತೆ ಸರ್. ಆತರ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಒಂದ್ ಹಸುನ ತಗೊಳೋಗೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದ್ರ ಜೊತೆ ಹೇಗ್ ನೋಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್, ಇವ್ರ ಹತ್ರ ನೀವೇನಾದ್ರು ಹಸುಗಳನ್ನ ಖರೀದಿ ಮಾಡಿದ್ರೆ, ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಅವಾಗ್ಲೇ ಹೇಳಿದೆ, ಒಂದು 50, 20, 30 ಹಿಂಗೆ ಒಬ್ಬೊಬ್ರು ಒಂದು ಟಿಕೆಟ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹಸುಗಳನ್ನ ನೋಡಿದ್ರೆ ಹೀಗೆ ಇದೆ ಅಂತ ಕ್ವಾಲಿಟಿ ಆಗಿರೋ ಹಸುಗಳ ಇವ್ರ ಹತ್ರ ಸಿಗುತ್ತೆ. ಸೊ ಅದರಿಂದ ನೀವು ಸಾಕಷ್ಟು ಹಸುಗಳಿದಾವೆ ಇವ್ರ ಹತ್ರ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಇಲ್ಲಿಗೆ ಬೇರೆ ರಾಜ್ಯಗಳಿಂದನೂ ಬರ್ತಾರೆ. ಮಹಾರಾಷ್ಟ್ರ, ಹೈದರಾಬಾದ್, ಕೇರಳ, ತಮಿಳ್ನಾಡು, ಅಲ್ಲಿಂದ ಬಂದು ಹಸುಗಳನ್ನ ತಗೊಂಡು ಹೋಗ್ತಾರೆ. ಬರೀ ಕರ್ನಾಟಕ ಮಾತ್ರ ಅಲ್ಲ. ಸೊ ಇವ್ರು ಅದಕ್ಕೆ ಫೇಮಸ್ಸು. ಸೊ ಈ ಅಡ್ರೆಸ್ ನಾನು ಅವಾಗ್ಲೇ ಹೇಳಿದೆ, ಬೆಂಗಳೂರು ಹತ್ರ ಹೊಸಕೋಟೆ ಹತ್ರ ಇದೆ. ಇದು ಆಕ್ಚುಲಿ ಇಟ್ಸ್ ವೆರಿ ನಿಯರ್. ಆಕ್ಚುಲಿ ಹೇಳ್ಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಅವ್ರು ಕೊಡ್ತಾರೆ. ಧನ್ವಿಕ್ ಡೈರಿ ಫಾರ್ಮ್. ಧನ್ವಿಕ್ ಡೈರಿ ಫಾರ್ಮ್ ಅಂತ ಇದೆ ಹೆಸರು ಆಕ್ಚುಲಿ. ಆಮೇಲೆ ಇನ್ನೊಂದೇನಂದ್ರೆ, ನಿಮಗೆ ಹೇಗ್ ಮಾಡೋದು, ಹೇಗ್ ನೋಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ಅದನ್ನು ಕೂಡ ಗೈಡ್ ಮಾಡ್ಕೊಡ್ತಾರೆ. ಇಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಬಂತಂದ್ರೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಬಂದ್ರೆ ಯಾವ ತರ ಸಾಕೋದು, ಯಾವ ತರ ಇದ್ ಮಾಡೋದು ಅಂತ. ಇಟ್ ಇಸ್ ಕೈಂಡ್ ಆಫ್ ಎ ಬಿಸ್ನೆಸ್ ಅಂತ ಕೂಡ ಹೇಳ್ಬೋದು ಒಂದ್ ಕಡೆ. ಹಾಗೆ ಸಾಕಷ್ಟು ಹಸುಗಳಿದಾವೆ. ಸೊ ನಾನು ಇಲ್ಲಿ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅದಕ್ಕೂ ಮಿಗಿಲಾಗಿ ಒಂದ್ಸರಿ ಬಂದು ನೀವು ವಿಸಿಟ್ ಮಾಡಿ ಎಲ್ಲ ನೋಡಿದ್ರೆ, ಇವರು ಹಸುಗಳನ್ನ ಕೂಡ ಖರೀದಿನೂ ಮಾಡ್ತಾರೆ. ನಿಮ್ಮ ಹತ್ರ ಏನಾದ್ರು ಹಸುಗಳಿದ್ದು ಅದನ್ನ ಯಾರಿಗಾರ ಕೊಡ್ಬೇಕು ಅಂತ ಇತ್ತಂದ್ರೆ ಅದನ್ನು ಕೂಡ ಇವರೇ ತಗೊಳ್ತಾರೆ ಆಕ್ಚುಲಿ. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ನಿಮ್ಗೆ. ಇನ್ ಕೇಸ್ ಹಸುಗಳು ತಗೊಂಡೋಗಿ ಇವನ್ ಸ್ವಲ್ಪ ದಿನ ಉಪಯೋಗಿಸಿ ಆಯ್ತಾ, ಮತ್ತೆ ಏನಾದ್ರು ನೀವು ಬೇರೆ ಹಸು ತಗೋಬೇಕಾ, ಇಲ್ಲ ಬೇರೆ ಪ್ಲಾನ್ಸ್ ಇದೆಯಾ ರಿಟರ್ನ್ ಕೊಡ್ಬೇಕಂದ್ರೂ ಇವ್ರು ಖರೀದಿ ಮಾಡ್ತಾರೆ. ಸೊ ಇಲ್ಲಿ ಹಿಂಗೆ ಅಂತಂದ್ರೆ
ಖರೀದಿನೂ ಮಾಡ್ತಿರ್ತಾರೆ ಮತ್ತೆ ಸೇಲು ಕೂಡ ಮಾಡ್ತಿರ್ತಾರೆ, ಎರಡೂ ಕೂಡ ಆಗ್ತಿರುತ್ತೆ. ಹೌದು. ಸೊ ಅದರಿಂದ ಏನೇ ಸಮಸ್ಯೆಗಳಿದ್ರು ದೇ ವಿಲ್ ಟೇಕ್ ಕೇರ್ ಆಫ್. ಸೊ ಇದೊಂದು ಪ್ಲಸ್ ಪಾಯಿಂಟ್ ನಿಮ್ಗೆ. ಸೊ ಹಸುನ ಯಾರು ಸಾಕ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಈ ಒಂದು ಡೈರಿ ಫಾರ್ಮ್ ಬೆಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.